ನಮಸ್ಕಾರ. SN ನ್ಯೂಸ್ಗೆ ಸ್ವಾಗತ. ಶ್ರೀ ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಸಮೂಹ ಶಿಕ್ಷಣ ಸಂಸ್ಥೆಗಳಾದ ಶ್ರೀ ಜಗದ್ಗುರು ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಗಿ ಸನ್ 2023-24ನೇ ಸಾಲಿನ ಶೈಕ್ಷಣಿಕ ಪ್ರಗತಿಯ ಎಲ್ಲ ಚಟುವಟಿಕೆಗಳ ಯಶಸ್ಸಿಗೆ ಶ್ರಮಿಸಿದ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಶಾಲಾ ಆಡಳಿತ ಮಂಡಳಿಯ ಗೌರವಾನ್ವಿತ ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು ಆಯೋಜಿಸಿದ ಗೌರವ ಸತ್ಕಾರ ಸಮಾರಂಭ ಹಾಗೂ ಪಂಚಾಚಾರ್ಯ ಶಾಲಾ ವೃಂದದ ಸ್ನೇಹದರ ಮನೆಯ ಸಮಾರಂಭವು ವಿಶೇಷವಾಗಿ ಜರುಗಿದೆ. ದೇವರು ಈ ಜಗದ ಸೃಷ್ಟಿಕರ್ತ, ಆದರೆ ಶಿಕ್ಷಕರು ರಾಷ್ಟ್ರದ ನಿಜವಾದ ಸೃಷ್ಟಿಕರ್ತರು ಅಂತಹ ಮಹಾನ್ನತ ಸ್ಥಾನವನ್ನು ಪಡೆದಿರುವಂತಹ ಗುರು ಸಾರ್ವಭೌಮರಿಗೆ ಶ್ರೀಶೈಲ ಮಹಾಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದೊಂದಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಶಿಕ್ಷಕ ಚೇತನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶಾಲೆಯ ಮಕ್ಕಳ ಸುರಕ್ಷತೆ, ಸ್ವಚ್ಛತೆ, ಆವರಣದ ಅಂದಚಂದವನ್ನು ಹೆಚ್ಚಿಸುವ ಜವಾಬ್ದಾರಿ ನಿರ್ವಹಿಸುತ್ತಿರುವ ಸಿಬ್ಬಂದಿಯವರಿಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಚೇತನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಂಸ್ಥೆಯ ಪ್ರಶಸ್ತಿಯನ್ನು ಪಡೆದುಕೊಂಡ ಗೌರವಾನ್ವಿತ ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಈ ನಮ್ಮ ಸಂಸ್ಥೆ ನಮಗೆ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ, ನಮ್ಮ ಸ್ವಂತ ಕುಟುಂಬ ಎಂದು ಭಾವನಾತ್ಮಕವಾಗಿ ಹೃದಯಸ್ಪರ್ಶಿ ಮಾತುಗಳನ್ನು ಆಡಿದ್ದಾರೆ. ನೀವೆಲ್ಲರೂ ಶಿಕ್ಷಕರು ಅನ್ನುವುದು ಎಷ್ಟು ಸತ್ಯವೋ ಅದಕ್ಕಿಂತ ನೀವು ನಮ್ಮ ಮನೆಯ ಸ್ವಂತ ಮಕ್ಕಳು. ನಿಮ್ಮ ಎಲ್ಲ ಕಷ್ಟಗಳಿಗೆ ಸದಾ ಸ್ಪಂದಿಸುವುದರ ಜೊತೆಗೆ ಸರ್ವ ಕಾರ್ಯಕ್ಕೂ ನಾವು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ PB ಭಾಗ್ಯವಾಡಿ ಬಹುದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಇನ್ನು ಸಮಾರಂಭದ ಸಾನ್ನಿಧ್ಯವನ್ನು ಮಹಾಂತಯ್ಯ ಸ್ವಾಮಿಗಳು ವಹಿಸಿಕೊಂಡಿದ್ದು, ಉಪಸ್ಥಿತಿಯನ್ನು ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ SR ಪಾಟೀಲ್, SS ಮಾಲಗಾವಿ ಮತ್ತು KB ದರಿಗೋನ, SS ಇಂಗಳಗಿ, ಅನ್ನಪ್ಪ ಸಾವಳಗಿ ಸೇರಿದಂತೆ PS ಕಾಮಗೋನ ಭಾಗವಹಿಸಿದ್ದು, ಈ ಸಮಾರಂಭ ಗೌರವ ಸಮರ್ಪಿಸುವುದಕ್ಕೆ ಅಷ್ಟೇ ಸೀಮಿತವಾಗದೆ ಹೃದಯ ಪ್ರೇಮಕ್ಕೆ ಸಾಕ್ಷಿಯಾಗುವುದರ ಜೊತೆಗೆ ಎಂದು ಮರೆಯಲಾಗದ ಅವಿಸ್ಮರಣೀಯ ಕ್ಷಣಗಳನ್ನು ಸೃಷ್ಟಿಸಿದೆ. ಅತ್ಯುತ್ತಮ ಶಿಕ್ಷಕ ಅಥವಾ ಶಿಕ್ಷಕನ ಒಂದೊಂದು ತೆಗಿನೊಂದನ್ನು ನಾನು ಒಂದು ಮೀಟಿಂಗ್ನಾಗ ಅಂದಿದ್ದೆ. ಆದರೆ ನೀವೆಲ್ಲರೂ ಪಡ್ಕೊಂಡ್ರೆ ಅದನ್ನು ಭಾಳ ಖುಷಿ ಅಂತ ಪ್ರತಿಯೊಬ್ಬರೂ ಕೂಡ ಆ ರೀತಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿರಿ. ಯಾಕಂದರೆ ಒಬ್ಬರಿಂದನೇ ಆಗೋದಿಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೂಡ ಮಾತ್ರ ಒಂದು ಸಂಸ್ಥೆ. ಪದಾಧಿಕಾರಿಗಳಿಗೆ ನಮಗೂ ಕೂಡ ಒಂದು ವಿಶೇಷವಾಗಿ ಸನ್ಮಾನವನ್ನು ಮಾಡಿದ್ರಿ. ಮುಖ್ಯವಾಗಿ ಇದರಲ್ಲಿ ಇರ್ತಕ್ಕಂತಹ ಮರ್ಮ ಯಾವುದು ಅಂತಂದರೆ ಪ್ರೀತಿ ಅಂತ ಕರೀತೀವಿ. ನಾನೆಲ್ಲರೂ ಇಷ್ಟೆಲ್ಲ ಕೊಡ್ಕೊಂಡಿದ್ವಿ. ಎಲ್ಲ ಕುಟುಂಬಗಳು ಬೇರೆ 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 ಅದಾವ. ಅವ್ರು ಹಿಂದೆ ವಿಚಾರ ಮಾಡಿದ್ದಾರೆ. ಈಗ ನೋಡಿದರೆ ನಮ್ಮ ಸಂಸ್ಥೆ ಒಂದು ಕುಟುಂಬ ಅಂತೇಳಿ ನಮಗೆ ಭಾವನೆ ಬರ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದರೆ ಮುಖ್ಯವಾಗಿ ಎಲ್ಲರೂ ಮತ್ತು ತಮ್ಮ ಭಾವನೆ ಮುಖಾಂತರವಾಗಿ ತಮ್ಮ ವಿಷಯಗಳನ್ನು ಬಹಳ ಸುಂದರವಾಗಿ ಪಡಿಸಿದರು. ಇಲ್ಲಿ ಬರ್ತಕ್ಕಂಥ ಮಾತುಗಳು ಭಾವನಾತ್ಮಕ ಬರ್ತಿದ್ದವು. ಹಂಗೆ ಸುಮ್ಮನೆ ನಾಟಕೀಯವಾಗಿ ಅಲ್ಲಿ ಮಾತಾಡಬೇಕಂತಲ್ಲ, ಭಾವನಾತ್ಮಕವಾಗಿ ಒಂದಿಷ್ಟು ಮಾತುಗಳನ್ನು ವ್ಯಕ್ತ ಮಾಡಿದರು. ಒಟ್ಟಾರೆ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಜರುಗಿಕೊಂಡು ಬಂದಿದೆ. ಒಂದು ಕಡೆ ಒಂದು ಸುಭಾಷಣವನ್ನು ಮಾತನ್ನು ಹೇಳ್ತಾರೆ, ಅನ್ನದಾನ ಪರಮದಾನ ವಿದ್ಯಾದಾನ ಮತಪರಂ. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿವಾಹಿನಿಗಳಿಗಾಗಿ ನೋಡ್ತಾ ಇರಿ SN ನ್ಯೂಸ್.